ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಇವಾಗ ಸ್ವಲ್ಪ ಗಾಯ ಒಣಗಿದೆ ನೋಡಿ. ದಯವಿಟ್ಟು ಮತ್ತೆ ಈ ಥರ ಎಲ್ಲ ಮಾಡ್ಕೋಬೇಡಿ. ನೀವು ನಿಮ್ಮ ನೋವು ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೀಗೆಲ್ಲ ಮಾಡ್ಕೊಳ್ಳೋಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಜಾನ್ವಿ ಅವರೇ, ನೀವು ನನ್ನನ್ನು ಇಷ್ಟೊಂದು ಕಡೆಗಣಿಸ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೂ ನೋವಾಯ್ತಲ್ಲ ಅಂತ ನೋಡಿ ನಾನು ನೋವು ಮಾಡ್ಕೊಂಡಿರೋದು ಇದು. ಅದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿದ್ದೀರಿ, ನನ್ನ ಹತ್ರನೂ ಹೇಳ್ಕೊತಾ ಇಲ್ವಲ್ಲ. ಯಾಕೆ? ನಿಮ್ಮ ಸಮಸ್ಯೆ ಏನಾದರೂ ಏನು? ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನನ್ನ ಬಿಟ್ಟು ದೂರ ಹೋಗ್ಬೇಕು ಅಂತಿದ್ದೀರಾ? ಹೇಳಿ. ಬಿಡ್ತು ಅನ್ರಿ, ಏನು ಮಾತು ಅಂತ ಆಡ್ತೀರಾ? ನಿಮ್ಮಿಂದ ದೂರ ಆಗಿ ಬದುಕೋ ಶಕ್ತಿ ಇದೆಯಾ ನನಗೆ? ಇಲ್ಲ ರೀ, ನಿಮ್ಮಿಂದ ಯಾವತ್ತೂ ನಾನು ದೂರ ಆಗಲ್ಲ. ಮತ್ತೆ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಯಾಕೆ ನನ್ನ ಹತ್ರ ಹೇಳ್ಕೊತಾ ಇಲ್ಲ? ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಅಲ್ವಾ? ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸಾಕು. ನಾನೇನೋ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನೀವು ಅನ್ಕೋತಿದ್ದೀರಾ ಅಷ್ಟೇ. ಈಗ ಅದು ಬಿಡಿ. ನೀವು ನಂಗೆ ಪ್ರಾಮಿಸ್ ಮಾಡಲೇ ಇಲ್ಲ. ಮೊದಲು ನನಗೆ ಪ್ರಾಮಿಸ್ ಮಾಡಿ. ನೋಡಿ ಹೇಗೆ ವಿಷಯ ಮರೆಸ್ತಾ ಇದ್ದೀರಾ ನೋಡಿ. ನಾನು ನಿನ್ನ ವಿಷಯ ಮರೆಸ್ತಿದ್ದೀನಿ. ಚಿನ್ನು ಮರಿ, ನೀವು ನನ್ನ ಎದೆ ಬಡಿತ. ನಿಮ್ಮಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನನ್ನ ಎದೆ ಬಡಿತದಲ್ಲಿ ಏರ್ಪೇರ್ ಆಗುತ್ತೆ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನನ್ನ ಹತ್ರ ಹೇಳ್ಕೋಬೇಕು ಅಂತ ಬರ್ತೀರಾ, ಆದರೆ ಹಿಂಗೆ ಜರದು ಸುಮ್ಮನೆ ಆಗ್ಬಿಡ್ತೀರಾ. ಚಟ್ಪಡಿಸ್ತಾ ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಇಲ್ಲದೆ ಇದ್ದಿದ್ರೆ ನೀವು ಹೀಗೆ ಇರ್ತಾನೆ ಇರಲಿಲ್ಲ. ಏನು ವಿಷಯ ಹೇಳಿ? ದಯವಿಟ್ಟು ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಇಲ್ಲದೆ ಹೋದರೆ ನನಗೆ ಟೆನ್ಷನ್ ಆಗುತ್ತೆ. ಟೆನ್ಷನಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೋತೀರಿ ಅಷ್ಟೇ. ಇವ್ರು ಇಷ್ಟೊಂದು ಕೇಳ್ಕೊತಾ ಇದ್ದಾರೆ. ಈಗ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ. ಹಾಗಂತ ಹೇಳಿದ್ಮೇಲೆ ಇವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಏನು ಮಾಡೋದು? ಈಗ ಹೇಳೋದೋ ಬೇಡವೋ? ಸರಿ ಚಿನ್ನು ಬರೀ, ನಾನು ಇಷ್ಟು ಕೇಳ್ಕೊಂಡ್ರು ನೀವು ಹೇಳ್ತಿಲ್ಲ ಅಲ್ವಾ? ನನ್ನ ಪ್ರೀತಿಗೆ ಇಲ್ಲಿ ಯಾವ ವ್ಯಾಲ್ಯೂ ಇಲ್ಲ ಅಂತ ನಂಗೆ ಗೊತ್ತಾಗಿದೆ. ಇಟ್ಸ್ ಫೈನ್. ಪ್ಲೀಸ್ ರೀ, ಹಾಗೆಲ್ಲ ಮಾತಾಡಬೇಡಿ ನೀವು. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋ ಹಾಗೆ ಮಾಡಲ್ಲ ನಾನು. ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಲ್ಲಿ ವಿಷಯ ಗೊತ್ತಾಗಿ ನಂಗೆ ಬೇಜಾರಾಯಿತು. ಅಂಥದ್ದು ಏನಾಗಿದೆ ಅಲ್ಲಿ? ಅಪ್ಪಂಗೆ ರಿಟೈರ್ ಆಯ್ತಂತೆ. ಆ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಮಾವನವರು ತುಂಬ ವರ್ಷ ದುಡಿದಿದ್ದಾರೆ. ನಿಮ್ಮನ್ನೆಲ್ಲರನ್ನೂ ಒಂದು ಹಂತ ತಲುಪ್ಸಾಗಿದೆ. ಈಗಲಾರು ರಿಟೈರ್ ಆಗಿ ಆರಾಮಾಗಿ ಬಂದಿರಲಿ ಬಿಡಿ. ನಿಜ ಹೇಳಬೇಕು ಅಂದರೆ ನಾವು ಎಷ್ಟು ಕೆಲಸ ಮಾಡಿದ್ರು ಮಾವನವರಷ್ಟು ದುಡಿಯೋಕ್ಕಾಗಲ್ಲ ನೋಡಿ. ಅದೇನೋ ನಿಜ ರೀ. ಅಪ್ಪ ತುಂಬಾ ದುಡ್ದಿದ್ದಾರೆ. ಅವ್ರಿಗೆ ಕಷ್ಟ ಇದ್ರು ನಮಗೆ ಯಾವತ್ತೂ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಅವ್ರಿಗೆ ಎಷ್ಟು ಆಗುತ್ತೆ ಅದನ್ನೆಲ್ಲ ನಮಗೆ ತಂದು ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಆದರೆ ಅಕ್ಕನ ಮದುವೆ ಆಗೋ ತನಕ ದುಡಿಬೇಕು ಅಂತ ಅನ್ಕೋತಿದ್ರು. ಆದರೆ ಹೀಗೆಲ್ಲ ಆಗೋಯ್ತು. ಅಪ್ಪನ ಕಥೆ ಒಂಥರ ಆದರೆ ಅಕ್ಕಂದು ಬೇರೆನೇ ಥರ ಆಗಿದೆ. ಯಾಕೆ? ನಿಮ್ಮ ಅಕ್ಕ ಇಲ್ಲಿ ಬಂದಾಗ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ಅವ್ರಿಗೆ? ಹಾಗೆ ಅವಳು ಒಳಗಡೆ ಏನೇ ನೋವಿದ್ರು ಅದನ್ನು ತೋರಿಸ್ಕೊಳ್ದೆ ನಗ್ನಗ್ತಾ ಇರ್ತಾಳೆ. ಆದರೆ ಅವಳ ಜೀವನದಲ್ಲಿ ನಡಿಬಾರ್ದು ಘಟನೆ ನಡೆದು ಹೋಗಿದೆ ರೀ. ಅವಳು ತುಂಬ ನರಳ್ತಿದ್ದಾಳೆ. ಅಂಥದ್ದು ಏನಾಯ್ತು ಚಿನ್ನಮರಿ, ಹೇಳಿ. ನಾವು ಉತ್ಸವಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ, ನೆನಪಿದೆಯಾ? ಹಾಂ, ನೆನಪಿದೆ. ಉತ್ಸವಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಂ, ರಾತ್ರಿ ಅಲ್ಲೇ ಮಲಗಿದ್ದು, ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲಿ ಏನಾಯ್ತು? ನಾವು ಹೆಂಗಸ್ರೆಲ್ಲ ಒಂದು ಕಡೆ ಮಲ್ಕೊಂಡಿದ್ವಿ. ಆಗ ಅಕ್ಕ ಮಲ್ಕೊಂಡಿದ್ದಾಗ ಯಾರೋ ಒಬ್ಬ ಬಂದು ಅಕ್ಕನ ಕುತ್ತಿಗೆ ತಾಳಿ ನೋಡಿದ್ಮೇಲೆ ನಂಬಲೇಬೇಕಾಯ್ತು. ಆ ತಾಳಿನ ಅವಳು ಕುತ್ತಿಗೆಗೆ ಯಾರು ಕಟ್ಟಿದಾರೋ, ಅದು ಹೇಗೆ ಬಂತು, ಅವ್ನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ ಒಂದು ಅವಳಿಗೆ ಗೊತ್ತಾಗ್ದಲೆ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ಇದನ್ನು ಒಳಗಡೆ ಬಚ್ಚಿಟ್ಕೊಳಕ್ಕಾಗ್ದೆ, ಹೊರಗೆ ಹೇಳ್ಕೊಳಕ್ಕೂ ಆಗದೆ ನರಳ್ತಿದ್ದಾಳೆ ರೀ. ಅಕ್ಕ ಈ ಥರ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೋತಾಳೆ ಅಂತ ನಾನು ಕನಸಲ್ಲೂ
ಜಾನು, ಒಂದು ತರಕಾರಿ ತರೋಕ್ಕೂ ಆಚೆ ಹೋಗೋಕ್ಕಾಗಲ್ಲ ಅಂದರೆ ಹೇಗೆ ಹೇಳು? ಜಯಂತ್ ಅವ್ರ ಆಫೀಸಿಗೆ ಹೋಗಾದ್ಮೇಲೆ ಒಬ್ಳೆ ಇಷ್ಟು ದೊಡ್ಡ ಮನೆಯಲ್ಲಿ ಹೇಗೆ ಇರ್ತೀಯಾ? ನೀನೇನು ಕೇಳೋದು ಇಲ್ವಾ? ಏನು ಜಾನು ಇದು? ಮನೆ ಕೆಲಸದವರು ರಾತ್ರಿ ಬರ್ತಾರೆ ಅಂತೀಯ, ತರಕಾರಿ ಎಲ್ಲ ಆನ್ಲೈನ್ ಬರುತ್ತೆ, ನೆಂಟರು ಬರಲ್ಲ, ಫ್ರೆಂಡ್ಸ್ ಬರಲ್ಲ, ಮತ್ತು ಒಬ್ಳೆ ಈ ಮನೆಯಲ್ಲಿ ನೀನು ಹೇಗಿರ್ತೀಯ? ದಿನ ಪೂರ್ತಿ ಏನು ಮಾಡ್ತೀಯಾ? ಚಿನ್ನುಮರಿ ನೋಡಿ, ಈ ಗಿಡಕ್ಕೆ ನಾನು ಎಷ್ಟು ನೀರು ಹಾಕಿದ್ರೂ ಬಾಡ್ ಹೋಗ್ತಾನೆ ಇರುತ್ತಪ್ಪ. ಮೊದಲು ಇದನ್ನು ಚೇಂಜ್ ಮಾಡಿಬಿಡ್ಬೇಕು. ನಾನು ಎಷ್ಟು ಕೇರ್ ತೋರಿಸಿದ್ರು ನನ್ನ ಮಾತೇ ಕೇಳಲ್ಲ ನೋಡಿ ಇದು. ರೀ, ಹ್ಞೂ ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ಅದು ಹ್ಞೂ ನೀವು ಆಫೀಸಿಗೆ ಹೋಗುವಾಗ ನನ್ನ ಮನೇಲೇ ಇರಿ ಅಂತ ಹೇಳ್ತಿರಲ್ಲ, ಅರೆ, ನಾನು ನಡುವೆ ಹಾಗೆ ಹೇಳೇ ಇಲ್ವಲ್ಲ. ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಲ್ಲ ಚಿನ್ನುಮರಿ. ಎಷ್ಟು ಸಲ ನೀವೇ ಹೊರಗೆ ಹೋಗಿ ಬಂದಿದ್ದೀರಾ ಅಲ್ವಾ? ಹಾಗಿದ್ಮೇಲೆ ಮನೇಲಿ ಇದ್ದಂಗೆ ಹೆಂಗಾಗತ್ತೆ ಹೇಳಿ? ಚಿನ್ನುಮರಿ, ಏನೋ ಕೇಳಬೇಕು ಅಂತ ಬಂದ್ರಿ, ಕೇಳದೆ ಹೋಗ್ತಾ ಇದ್ದೀರಲ್ಲ, ಏನು ಕೇಳಿ? ಚಿನ್ನುಮರಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದ್ರೆ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.